ಆದ್ರೆ ಅವರು ಅನ್ವಯಕರಣ ಅಂತಂದ್ರೆ ಇಲ್ಲಿ ಸುವರ್ಣಸೌಧದ ಅಧಿವೇಶನ ನಡೀತಿರೋದು ಅವರು ಅಧಿವೇಶನ ಗೋಪಿಯಲ್ಲಿ ಹಾಕಿದ್ದಾರೆ. ಅದಕ್ಕೆ ತಾವು ತಿಳಿಸಿದ್ರೆ ಅವರಿಗೆ ಅವರು ನನಗೆ ದೂರವಾಣಿ ಮೂಲಕ ನಾನು ಅಧಿವೇಶನ ಗೋಪಿಯಲ್ಲಿ ಇದ್ದೀನಿ, ನೀವು ಹೋಗಿ ಅಲ್ಲಿ ಮನವಿ ಫೋನ್ ಮಾಡಿ ಮುಂದಿನ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಮತ್ತು ಅದೇ ರೀತಿ ನಾನು ಮಾಡ್ತೀನಿ. ಅದೇ ರೀತಿ ಶಾಸಕರು ಸಹ ತಮಗೆಲ್ಲರೂ ಗೊತ್ತಿರುವ ಇದೆ, ಈಗಾಗಲೇ ಅಧಿವೇಶನ ನಡೀತಾ ಇರೋದ್ರಿಂದ ಶಾಸಕರು ಅಲ್ಲೇ ಹೋಗಿರ್ತಾರೆ. ಅದಕ್ಕಾಗಿ ನಮ್ಮ ಮನವಿಯನ್ನು ಕೊಟ್ಟಲ್ಲಿ ನಾನು ವಿವರಿಸ್ತೇನೆ. ಅದೇ ನಮ್ಮ ಇಲಾಖೆ ಹಾಗೂ ಬೇರೆ ಇಲಾಖೆ ಎಲ್ಲ ವಿಷಯ ಜವಾಬ್ದಾರಿ ನನಗೆ ಹೇಳ್ತೇನೆ. ನಾನು ಈಗಾಗಲೇ ಇಷ್ಟೊಳಗೆ ಒಂದು ಮನವಿ ಏನಂತಂದ್ರೆ ಮುರುಗೋಡು ಹೋಬಳಿಯಲ್ಲಿ ಏನಂತ ತಾವು ತಿಳಿಸಿದ್ರಿ, ಇಲ್ಲಾದ್ರು ತಾಲೂಕಾ ಮಾಡಿ ಬಂದು ಇಲ್ಲಾದ್ರು ಬೈಲಹೊಂಗಲ ಸೇರಿಸಿ ಅಂತ ತಾವು ಹೇಳಿ ಬೇಡಿಕೆ ಇಟ್ಟಿದ್ರೆ ಇದ್ರೊಳಗೆ ಅಲ್ಲಿ ಈಗಾಗಲೇ ನಾವು ಈ ಮುರುಗೋಡು ಹೋಬಳಿ ಪ್ರತಿಯೊಂದು 35 ಗ್ರಾಮ ಬರ್ತಲ್ಲ, 35 ಗ್ರಾಮಗಳನ್ನು ಬೈಲಹೊಂಗಲ ಸೇರಿಸಿದಂತ ಈಗಾಗಲೇ ಪ್ರಸ್ತಾವನೆ ಕಳಿಸ್ಕೊಟ್ಟಾಗಿದೆ. ಮುರುಗೋಡಿನಿಂದ ನಾವು ಕಳಿಸ್ಕೊಟ್ಟು ತಹಶೀಲ್ದಾರ್ ಈಗಾಗಲೇ ಕಳಿಸ್ಕೊಟ್ಟಿದ್ದೀವಿ. ಇನ್ನು ಉಳಿದ ಏನಂತ ತಮ್ಮ ಬೇಡಿಕೆಗಳನ್ನು ನಾನು ನನ್ನ ಗಮನ ತರ್ತೇನೆ. ಈ ಸಮಯದಲ್ಲಿ ನನಗೆ ಯಾರು ಮಾತಾಡಲಿಕ್ಕೆ ಯಾರು ರಾಜಕಾರಣದವ್ರು ಮನವಿ ಬಂದು ಹೋಗ್ತಾರೋ ಇಲ್ಲ ಗೊತ್ತಿಲ್ಲ, ಅವರೆಲ್ಲರೂ ಅಧಿವೇಶನ ಇದ್ರೆ ತಮ್ಮಲ್ಲಿ ಏನು ವಿನಂತಿ ಅಂತಂದ್ರೆ ಇದೇ ನಮ್ದೊಂದು ನಿರಂತರ ಹೋರಾಟ ಅಂತ ಮಾತಿಲ್ಲ. ನಿರಂತರ ಹೋರಾಟ ಮಾಡೋಣ, ಅದ್ರ ಒಂದು ಗುರಿ ಇಟ್ಟು ಮಾಡೋಣ. ಏನು ಗುರಿ ಅಂತಂದ್ರೆ ಅವ್ರೇನು ಬರಲಿಲ್ಲ ಅಂದ್ರೆ ನಾವಲ್ಲಿ ಹೋಗಿ ವ್ಯವಸ್ಥೆ ಮಾಡ್ಕೊಂಡು, ಅವ್ರಿಗೆ ಬರಲಿಲ್ಲ ಅಂದ್ರೆ ನಾವಲ್ಲಿ ಹೋಗಿ ಈಗ ಅಧಿವೇಶನ ನಡೆದೈತಿ, ಶಾಸಕರ ಮೇಲೆ ಒತ್ತಡ ಹೇರಿ ನಿಮ್ಮ ಬೇಡಿಕೆಗಳನ್ನ ಸರ್ಕಾರ ಗಮನಕ್ಕೆ ತರುವಂಥ ಕೆಲಸ ಮಾಡೋಣ. ಈಗ ಭಾಳ ಒಳ್ಳೆಯ ಒಂದು ಬೇಡಿಕೆಗಳು. ನನಗೇನು ಕೆಟ್ಟ ಅನ್ಸೋದಂದ್ರೆ ಮುರುಗೋಡು ಚಿಚ್ಚಡಿ ಏತ್ ನೀರಾವರಿ ಕಾಮಗಾರಿ ಅರ್ಧಕ್ಕೆ ನಿಂತಿದ್ದ. ಯಾಕಂದ್ರೆ ಎಷ್ಟೋ ವರ್ಷದಿಂದ ಗೊತ್ತಾಡತ್ತೇವ, ನಮ್ಮ ಚಿಕ್ಕಪ್ಪನ ML ಇದ್ದಾಗವ್ರಿಗೆ ಒಂದು ಕೆಲಸ ವ್ಯವಸ್ಥೆ ಹೊಳೆ ಅವಾಗಿಂದ ಮಸ್ತ್ ತೆಗಿತಾ ಇರ್ತಾರೆ. ನೀರಾವರಿ ಯೋಜನೆಗಳು ಬಂದು ಅಂದ್ರೆ ತನ್ನ ಅಭಿವೃದ್ಧಿ ಜಾಸ್ತಿ ಹಾಕೊಂತ ಹೋಗ್ತೈತಿ. ಅದಕ್ಕೆ ಮೊದಲನೇದಾಗಿ ಬೇಡಿಕೆಗಳೊಳಗೆ ನಾವು ಒಂದನೇದ್ದು ಮುರುಗೋಡು ತಾಲೂಕಾ ಮುಂಡ ಅಂತ ಹೇಳೋಣ, ಎರಡನೇದ್ದು ಏತ್ ನೀರಾವರಿ ಕಾಮಗಾರಿ ಪೂರ್ತಿ ಮುಗಿಸಂತ ಇಡೋಣ. ಯಾಕಂತಂದ್ರೆ ಒಮ್ಮೆ ನೀರಾವರಿ ಆಗ್ತಂದ್ರೆ ಇಲ್ಲಿ ರೈತರ ಎಲ್ಲರಿಗೂ ಒಂದು ಒಳ್ಳೇದಾಗ್ತೈತಿ. ಈ ಎಲ್ಲ ಬೇಡಿಕೆಗಳು ಸರ್ಕಾರ ಇರೋ ಇರ್ತಾನ ನಿಮ್ಮ ಕೂಡ ನಾನು ಅದೇನೆ ಅಂತ ಹೇಳ್ತೇನೆ. ಯಾಕಂದ್ರೆ ಮುಂದೊಂದು ಕಾರ್ಯಕ್ರಮ ಹೋಗೋ ಸಂಬಂಧ ನನಗೆ ಬೇಕಾದದ್ದು ಇವೆಲ್ಲ ಬೇಡಿಕೆಗಳು ಆಗದ ಇರಕ ಕಾರಣಗಳು ಏನದಾವು, ಲೋಪದೋಷಗಳ ನಮ್ಮ ಮುರುಗೋಡು ಗ್ರಾಮದ ಗುರು ಹಿರಿಯರಲ್ಲಿ ಏನದಾವು ಅನ್ನೋದನ್ನ ನಾವೇನು ಇವತ್ತಿನ ದಿವಸ ನೋಡೋದು ಬೇಡ, ಹಿಂದೆ ಆಗಿ ಹೋಗ್ಬಿಟ್ಟದ. ಅಂದ್ರೆ ಗುರು ಹಿರಿಯರು ನಾವು ಮುಂದೆ ಇರುವುದಿಲ್ಲ, ಮುಂದೆ ನಾವು ಇರುವುದಿಲ್ಲ. ಈಗ ನಮ್ಮ ಮುರುಗೋಡು ಊರಿನ ಅಭಿವೃದ್ಧಿ ಸಲುವಾಗಿ ನಮ್ಮ ಗುರು ಹಿರಿಯರು ಮುಂಚೂಣಿಯೊಳಗೆ ನಿಂತ ಸ್ವಲ್ಪ ಹೋರಾಟಗಳನ್ನು ಅವರು ಮಾಡಿದ್ರಂದ್ರೆ ನೋಡ್ರಿ ಇವತ್ತಿಗೆ ನಮ್ಮ ಊರು ತಾಲೂಕು ಆಗ್ತಿತ್ತು. ಮುಖ್ಯವಾಗಿ ನಮ್ಮ ರೈತರಿಗೆ ಮಿನಿಮಮ್ ಒಂದು 12 ತಾಸರ ಕರೆಂಟ್ ಇರ್ತಿತ್ತು. ಈ ನೋಡ್ರಿ ಕರೆಂಟನ್ನು ನಮ್ಮ ದೇಶದ ರೈತರಿಗೆ 24 ತಾಸು ಏನಾರೇ ಗೌರ್ಮೆಂಟ್ ಕೊಟ್ಟಿತ್ತು ಅಂತಂದ್ರೆ ನಮ್ಮ ದೇಶವನ್ನು ಜಗತ್ತಿನೊಳಗನ ಶ್ರೀಮಂತ ಆಗ್ತದ. ಆ ಶಕ್ತಿ ನಮ್ಮ ರೈತರಲ್ಲದ. ಯಾಕೆ ನಮಗೆ ಕಡಿಮೆ ಕರೆಂಟ್ ಕೊಡೋದು ನೋಡ್ರಿ. ಮೊದಲ ಆ 12 ತಾಸು ಇತ್ತು. ರಾತ್ರಿ ಸಾಯಂಕಾಲ ಒಂದು 10-15 ವರ್ಷದ ಹಿಂದೆ ಸಾಯಂಕಾಲ 6 ಗಂಟೆಗೆ ಕರೆಂಟ್ ಹಾಕಿದ್ರಂದ್ರೆ ಬೆಳಗಿನ ಮಠ ಕರೆಂಟ್ ಇರ್ತಿದ್ವು 6 ಗಂಟೆ ಮಟ್ಟನು. ಹೌದು, ಒಂದು 15 ದಿವಸ ಹಂಗೆ ಇರ್ತಿದ್ದು. 15 ದಿವಸ ಬೆಳಿಗ್ಗೆ 6ರಿಂದ ಸ್ಟಾರ್ಟ್ ಆಗಿ ಸಾಯಂಕಾಲ 6 ಮಠ ಇರ್ತಿದ್ದು. ಇದನ್ನ ಎಲ್ಲಿಗೆ ತಂದು ಹಚ್ಚಿದಾರ ನೋಡಿ. ಈಗ 5 ತಾಸು, ಹೌದು 5 ತಾಸು 6 ತಾಸು. ಅದು ಯಾವಾಗ ರೀ? ರಾತ್ರಿ 3 ಗಂಟೆಗೆ ಒಂದು ಶಿಫ್ಟ್, ರಾತ್ರಿ 3ರಿಂದ 9 ಗಂಟೆ ಮಠ. ಎರಡನೇ ಶಿಫ್ಟ್ 9 ಗಂಟೆಯಿಂದ 2 ಗಂಟೆ ಮಠ. ಇನ್ನು 3ನೇ ಶಿಫ್ಟ್ 2 ಗಂಟೆಯಿಂದ 5 ಗಂಟೆ ಮಠ. ಮತ್ತು ಮಧ್ಯರಾತ್ರಿ ಒಳಗೆ ಒಂದು 2 ತಾಸು ಕೊಡ್ತಾರೆ. ಏನು ರೈತರ ಪರಿಸ್ಥಿತಿ? ರೈತರ ಪರಿಸ್ಥಿತಿ ಭಾಳ ಗಂಭೀರ ಅದ.
ಹೊಲ ಇರ್ತದ, ಉಳುಮೆ ಮಾಡಕ್ಕೆ ರೈತರಿಗೆ ದುಡ್ಡು ಬೇಕು. ವಿಶೇಷವಾಗಿ ಎತ್ತುಗಳನ್ನೆಲ್ಲ ಭಾಳ ಕಡಿಮೆ ಆಗೈತಿ. ಮೊದಲು ಇರ್ತದ ನಾವು ನಮ್ಮ ಅಜ್ಜುಗಳು ಇದ್ದಾಗ ಒಂದು 8 ಎತ್ತಿನ ಕಂಬತ್ತಿತ್ತು ರೀ ನಮ್ದು. 4 ಎತ್ತು ಹೂಡಿ ಈಗೆಲ್ಲ ಹೊಡಿತಿದ್ದರು. ಈಗೆಲ್ಲ ಏನು ಅಷ್ಟು ಶ್ರಮ ಪಡಂಗಿಲ್ಲ, ಸೌಲಭ್ಯಗಳು ಬಂದವು. ಆದ್ರೆ ಸೌಲಭ್ಯಗಳನ್ನು ನಾವೆಲ್ಲ ಮಾಡ್ಕೊಂಡೇವಿ, ಯಂತ್ರೋಪಕರಣಗಳು ಬಂದವು. ಬೆಳೆ ಹೊಡಿಸ್ಬೇಕು, ಸಮಯಕ್ಕೆ ತಕ್ಕಂಗೆ ಮಳೆ ಆಗಬೇಕು. ಮಳೆ ಆದಾಯ ಭಾಳ ಅದಾವೆ ನಮ್ಮಲ್ಲಿ. ಇತ್ತೀಚೆಗೆ ಸ್ವಲ್ಪ ಬೋರ್ ಅವೆಲ್ಲ ಆಗಿ ಮಳೆಗಾಲ ಚೆನ್ನಾಗಿ ಆಗಿ ಸ್ವಲ್ಪ ಬೋರ್ಗಳೆಲ್ಲ ನೀರು ಚೆಂದ ಬಿದ್ದಾವೆ, ಚಲೋ ಬಿದ್ದಾವೆ. ನೀರು ಏನು ಕಿನಾಲ್ ತುಂಬಿತ್ತು, ಆಗ ತುಂಬಿದ ಒಂದು 2 ತಿಂಗಳದೊಳಗೆ ಖಾಲಿ ಆಗಿಬಿಡ್ತಿತ್ತು. ಮತ್ತು ಬೇಸಿಗೆ ಒಳಗೆ ಹಾಹಾಕಾರನ ಇಂಥ ಪರಿಸ್ಥಿತಿ ಇತ್ತು. ಈಗ ಕಿನಾಲ್ ಏನು ಮಾಡಿದ್ದೇವೆ ಅಂತಂದ್ರೆ ರೀ, ನಾವು 2 ಕಾವಲಿಗಳನ್ನ ಬಂದ್ ಮಾಡಿಬಿಟ್ಟು ಸ್ವಲ್ಪ ನೀರಿನ ಕೊರತೆ ಇಲ್ಲಿ ಚಲೋ ಅದಾವ. ಆದ್ರೂ 1-2 ತ್ರಾಸ ಇಲ್ರಿ ನಮ್ಮ ರೈತರಿಗೆ, ಭಾಳ ತ್ರಾಸ ಅದ. ನಾನು ರೈತ ಅದೇನಿ, ಹೊಲದಾಗನೇ ಮಳೆ ಮಾಡ್ಕೊಂಡು ನಾನು ನೀರು ಹಸಿದೇನಿ, ನಾನು ಎಣ್ಣೆ ಹೊಡೆದೇನಿ, ಏನು ನಾನು ಹತ್ತಿ ಗಡಿ ಕಿತ್ತೇನೆ, ಏನೆಲ್ಲ ಮಾಡಿದ್ದೇನೆ. ಆದ್ರೆ ಬೆಳೆ ಮಾಡೋದು, ಆಮೇಲೆ ಬೀಜಾನು ನೋಡ್ರಿ, ನಾವೇನು ಮಾಡಬೇಕು, ಪಾಕೆಟ್ ಬೀಜ ತರಬೇಕು. ಪಾಕೆಟ್ ಬೀಜ ಹಾಕ ನಾವು ಅಡಿಟ್ ಆಗಿಬಿಟ್ಟೇವ. ಹೌದು, ಪಾಕೆಟ್ ಬೀಜ ತಂದು ಹಾಕಿದ್ರೆ ಚಲೋ ಇಳುವರಿ ಬರ್ತದೆ. ಹಂಗೆ ಮಾಡಿಬಿಟ್ಟಾರ್ರಿ ಅವನ್ನೆಲ್ಲರೂ. ಆಮೇಲೆ ಬೀಜ ಬಿತ್ತಿದೀವಿ ಅಂತ ಬಿತ್ತಬೇಕಂತಂದ್ರೆ ನೋಡ್ರಿ ಏನು ಮಾಡ್ಬೇಕು, ನಾವು ಗೊಬ್ಬರ, ಸಾರಗೊಬ್ಬರ, ಸರ್ಕಾರಿ ಗೊಬ್ಬರನ ಹಾಕ್ಬೇಕು. ಆದ್ರೆ ಇದ್ರ ಬರೋದೇ ಇಲ್ಲ. ಹೌದಿಲ್ರಿ, ಒಂದು ಎಕರೆಗೆ ಮಿನಿಮಮ್ 1 ಚೀಲ DAP ಹಾಕಬೇಕು ನಾವು. ಹೌದಿಲ್ರಿ ರೈತರು ನಾವೆಲ್ಲ. ಹೌದು, ಸಗಣಿ ಗೊಬ್ಬರ ಅಂತೂ ಈಗ ಖಾಲಿ ಆಗ್ಯದ. ಭಾಳ ಅಪರೂಪಿ ಬೆಳ್ಯಾಕೆ ಚಲೋ ಆಗ್ತದೆ. ಅದ್ರ ಜೊತೆ ಕಸ ಬೆಳ್ಯಾಕೆ ಚಲೋ ಆಗ್ತದೆ. ಆ ಕಸಕ್ಕೂ ನಾವು ಎಣ್ಣೆ ಹೊಡಿಬೇಕು. ಆಮೇಲೆ ನೋಡ್ರಿ, ಯಾವ ಕಾಲದೊಳಗೆ ನನಗೆ ಹಚ್ಚಿದ ಮಟ್ಟಿಗೆ ನಾವು ಬಾಲಕರು ಇದ್ದಾಗ ಗೊಂಜಾಳಕ್ಕೆ ಇದ್ದಾರೆ ಎಣ್ಣೆ ಹೊಡೆದಷ್ಟು ಗೊತ್ತಿತ್ತೇನ್ರಿ? ಗೊಂಜಾಳಕ್ಕೆ ಎಣ್ಣೆ ಹೊಡೆದ ಗೊತ್ತಿರಕ್ಕಿಲ್ಲ ನಾವು. ಈಗ ನೋಡ್ರಿ, ಗೊಂಜಾಳಕ್ಕೆ ಸುಳಿ ಒಳಗೆ 2 ಸಲ ಎಣ್ಣೆ ಹೊಡೆದಾಗ ಗೊಂಜಾಳ ಬರ್ತಾವೆ. ಹೌದು, ಈಗ ಮೊದಲು 1 ಸಲ ಐತ್ರಿ, ಈಗ 2 ಸಲ ಆಗೈತೆ. ಮತ್ತೆ ಈಗ ರೈತರು ಹೇಳ್ತಾರೆ 3 ಸಲ ಆಗೈತೆ ಅಂತ. 3 ಸಲ ಹೊಡಿಬೇಕಾಯ್ತು. ಜಯ ಮಂಗಲಂ ಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ.